ಭಾಷೆ ಸಂಕಷ್ಟಕ್ಕೀಡಾಗಿ ಇತ್ತೀಚಿನ ದಿನಗಳಲ್ಲಿ ಗ್ರಾಮಾಂತರ ಶಾಲೆಗಳು ಮುಚ್ಚುವ ಹಂತಕ್ಕೆ ತಲುಪಿದೆ. ಖಾಸಗಿ ಆಂಗ್ಲ ಮಾಧ್ಯಮಕ್ಕೆ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ ನೀಡಿದೆ. ಕನ್ನಡ ಉಳಿಸುವ ನಿಟ್ಟಿನಲ್ಲಿ ಸರ್ಕಾರ ಕನ್ನಡ ಮಾಧ್ಯಮಕ್ಕೆ ಉದ್ಯೋಗ ಮೀಸಲಾತಿ ನೀಡುವ ದಿಟ್ಟ ನಿಲುವು ತಾಳಬೇಕಿದೆ ಎಂದು ಗುಬ್ಬಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನಾಧ್ಯಕ್ಷ ಡಾಕ್ಟರ್ ಬಿ ನಂಜುಂಡಸ್ವಾಮಿ ಅಭಿಪ್ರಾಯ ತಿಳಿಸಿದರು. ಮರಿ ಕಲ್ಯಾಣ ಎಂದೇ ಉತ್ತರ ಕರ್ನಾಟಕದಲ್ಲಿ ಗುಬ್ಬಿ ಕ್ಷೇತ್ರ ಗುರುತಿಸಿಕೊಂಡಿದೆ. ಸಾಹಿತ್ಯಕ ಶ್ರೀಮಂತಿಕೆ ಇಲ್ಲಿದೆ. ಇಂದಿಗೂ ಸಾವಿರ ಬರವಣಿಗೆದಾರರು ಸಿಗುತ್ತಾರೆ. ಆದರೆ ಸಾಹಿತ್ಯಾಸಕ್ತಿ ಕೇವಲ ಸಿನಿಮಾ ಹಾಡಿನ ಸೀಮಿತವಾಗಿದೆ. ಕನ್ನಡ ಸಾಹಿತ್ಯಕ್ಕೆ 2.5 ವರ್ಷದ ಇತಿಹಾಸವಿದೆ. ಈಗಾಗಲೇ ಸುತ್ತಮುತ್ತಲಿನ ಅನ್ಯ ರಾಜ್ಯ ನಮ್ಮ ನೆಲೆ ಕಿತ್ತು ಸಾಹಿತ್ಯ ಕಟ್ಟುಕೊಳ್ಳುತ್ತಿದೆ. ನಮ್ಮ ಸಾಹಿತಿಗಳ ಬರವಣಿಗೆ ತಿರುಚುವ ಕೆಲಸ ನಡೆದಿದೆ. ಘೋರ ಸನ್ನಿವೇಶ ಎದುರಿಸುವ ಮುನ್ನ ನಮ್ಮ ಕನ್ನಡ ಸಾಹಿತ್ಯ ಉಳಿಸುವ ಕೆಲಸ ನಿರಂತರ ಮಾಡಬೇಕಿದೆ ಎಂದು ಬಿ ಕೋಡಿಹಳ್ಳಿ ಮಠದ ಶ್ರೀ ಬಸವಬೃಂಗೇಶ್ವರ ಸ್ವಾಮೀಜಿ ಹೇಳಿದ್ರು. ಭಾವ ಏನ್ ಕೆಲಸ ಮಾಡ್ತದಂತಂದ್ರೆ ಕವಿಯಾಗಿ, ಸಾಹಿತಿಯಾಗಿ, ಬರಹಗಾರನಾಗಿ ಅವ್ರ ವೃತ್ತಿಯಿಂದ ವೃತ್ತಿ ಮಾಡ್ಕೊಂಡು ಹೋಗಿದ್ರೆ ಬಹಳ ಚಂದ ಇರ್ತಿದ್ರೇನು. ಆದ್ರೆ ಅವ್ರು ಅದನ್ನ ಲೆಕ್ಕಿಸ್ಲಿಲ್ಲ. ಸಂಶೋಧನೆಯ ದಿಕ್ಕನ್ನೇ ಬದಲಾಯಿಸ್ಬಿಟ್ರೆ ಅವರು. ಸಂಶೋಧನೆಯ ದಿಕ್ಕನ್ನು ಬದಲಾಯಿಸಿ ನಾನು ಬಸವಪದಲ್ಲಿ ಅವ್ರ ಲೇಖನಗಳನ್ನು ನೋಡಿದಾಗ ನನಗೆ ಅನಿಸ್ತಿತ್ತು, ಇದೊಬ್ಬ ವೃತ್ತಿಯಿಂದ ಆಯುರ್ವೇದಿಕ್ ಡಾಕ್ಟರ್ ಆಗಿ ಇವರ ಸಂಶೋಧನಾ ಲೇಖನಗಳ ದಾರಿಯೇ ಬೇರೆ ಇದೆಯಲ್ಲ, ಇತರ ಆಲೋಚನಾ ಕ್ರಮ ಎಂತ ಅದ್ಭುತ ಇದೆಯಲ್ಲ ಅಂತೇಳಿ. ಆದ್ರೆ ಏನೋ ಒಟ್ಟ ಭೇಟಿಯಾಗಕ್ಕೆ ಆಗಿರ್ಲಿಲ್ಲ. ಆದ್ರೆ ಅವರ ಸಾಹಿತ್ಯವನ್ನು ಬಹಳಷ್ಟು ಆಳವಾಗಿ ನಾನು ಅಧ್ಯಯನ ಮಾಡಿದ್ದೇನೆ. ಇಂಥ ಒಂದು ಭವ್ಯವಾಗಿರುವಂತ ಸಮಾರಂಭ ಇದು. ಮತ್ತೆ ಹೇಳ್ತೀನಿ, ಇನ್ನು ಸಂಜೆವರೆಗೂ ಇದೆ. ಇದಕ್ಕೋಸ್ಕರ ಸಾಕಷ್ಟು ಶ್ರಮ ಬಿದ್ದಂತ ಮಹನೀಯರು ಇಲ್ಲಿ ಇದ್ದಾರೆ. ಕೊಡುಗೆ ಕೊಟ್ಟರು. ಇನ್ನ ಗುಬ್ಬಿ ಅಮರಗೊಂಡ ಕವಿಗಳ ಬಗ್ಗೆ ಒಂದು ಮಾತನಾಡೋದಾದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಳಿದೆ. ಯಾಕೆ ಅಮರಗೊಂಡ ಮಲ್ಲಿಕಾರ್ಜುನ ತಂದೆ ವಚನಗಾರ, ಅವನು ಶಿಷ್ಯ ಒಬ್ಬ ಗುರುಭಕ್ತ ಅಂತಿರ್ತಾನೆ. ಅವನು ಮಹಾಗುರುಭಕ್ತ. ಆದ್ರೆ ಬೇರೆ ಶಿಷ್ಯರು ಅವನ ಬಗ್ಗೆ ಹೊಟ್ಟೆ ಹೊಡ್ಕೊಂತ ಇರ್ತಾರೆ. ಆಗ ಅವನು ಒಂದ್ ದಿವಸ ಆ ಗುರುವಿನ ಪಕ್ಕ ಕೂತ್ಕೊಂಡ್ಬಿಡ್ತಾನೆ ಬಂದು. ಆಗ ಅವನ್ಗೆ ಹೇಳ್ತಾರೆ, ನಿನ್ಗೆ ಶೂಲಕ್ಕೆ ಹಾಕಿಸ್ತೀನಿ ಏನು ಒಂದು. ಅದು ಶೂಲ ಹಾಕ್ತಾರೆ. ಅಂದ್ರೆ ನಾವು ಟಾಯ್ಲೆಟ್ ಹೋಗ್ತೀವಲ್ಲ, ಆ ಜಾಗದಲ್ಲಿ ಒಂದು ಇದನ್ನ ಆರೆಕೋಲ್ನ ಉಲ್ಟಾನ ಇಟ್ಬಿಟ್ರೆ ಅದ್ ಸೀಳಿದ್ರೆ ಬ್ಲೀಡಿಂಗ್ ಆಗಿ ಸತ್ತೋಗ್ಬಿಡ್ತಾನೆ. ಅದನ್ನ ಶೂಲಕ್ ಹಾಕೋದು ಅಂತ. ಶೂಲಕ್ ಹತ್ತುತ್ತಾನೆ, ಏನೂ ಆಗಲ್ಲ ಅಂತ ಗುರುಭಕ್ತ. ಅವನ ಹೆಸರೇ ಏನು ಅನ್ನೋದು ಈಗ ಮರ್ತೋಗ್ಬಿಟ್ಟಿದೆ ನಾವು. ಆ ಗುರುಭಕ್ತನ ಮಹಾನ್ ಗುರುಭಕ್ತ ಆದ್ರಿಂದ ಅವ್ರು ಬರೆದ ಒಂದು ವಚನ ಇದೆ. ನಾನು ಆ ವಚನ ಸೇರ್ಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ ಸೇರ್ಸಕ್ಕೆ. ಆದ್ರೆ ನಾನು ಹಳೆ ಲೇಖನನೇ ಪ್ರಿಂಟ್ ಮಾಡ್ಬಿಟ್ಟವೆ, ಅದ್ರಲ್ಲಿ ಆ ವಚನ ಸೇರ್ಕೊಂಡಿಲ್ಲ ಈ ಸಂಚಿಕೆಯಲ್ಲಿ. ನೆಕ್ಸ್ಟ್ ಸೇರಿಸಿ ಪ್ರಿಂಟ್ ಮಾಡ್ಬೇಕು. ಒಂದೇ ಒಂದು ವಚನ ಸಿಕ್ಕಿದೆ, ಆಯ್ತಾ. ಅವನು ಗುರುಭಕ್ತ, ಅವನ ಪರಂಪರೆಯಲ್ಲಿ ಬಂದವನು ನಾಗನಾಥಾರ್ಯ ಅಮರಗೊಂಡ. ವೇದಿಕೆಯಲ್ಲಿ ತಹಶೀಲ್ದಾರ್ ಆರತಿ ಬಿ, ಬಿಇಒ ನಟರಾಜ್, ಇಒ ರಂಗನಾಥ್, ಸಾಹಿತಿ ಎಚ್ಕೆ ನರಸಿಂಹಮೂರ್ತಿ, ಕಸಬಾ ತಾಲೂಕು ಅಧ್ಯಕ್ಷ ಯತೀಶ್, ಮಾಜಿ ಸದಸ್ಯ ಜಿಎಚ್ ಜಗನ್ನಾಥ್, ಆಯಿಷಾ ತಾಸೀನ್, ಸವಿತಾ ಎಸ್ ಗೌಡ, ಜಿಸಿ ಕೃಷ್ಣಮೂರ್ತಿ, ಮುಖ್ಯಾಧಿಕಾರಿ ಮಂಜುಳಾದೇವಿ, ಮುಖಂಡರಾದ ಕಳ್ಳಿಪಾಳ್ಯ ಲೋಕೇಶ್ ಇದ್ದರು.